ನೆನೆಯಷ್ಟೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಅವರನ್ನ ಮಂಜುನಾಥನ ಸನ್ನಿಧಿಗೆ ಬಂದು ಆಣೆ ಮಾಡಲಿಕ್ಕೆ ಆಹ್ವಾನವನ್ನ ನೀಡಿದ್ರು. ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂತಾದ್ರೆ ಮಂಜುನಾಥನ ಸನ್ನಿಧಿಗೆ ಕುಟುಂಬ ಸಮೇತರಾಗಿ ಬನ್ನಿ ಅನ್ನೋ ಸವಾಲ್ ಹಾಕಿದ್ರು. ಇದೀಗ ಅವರದ್ದೇ ಪಕ್ಷದ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಲಿಕ್ಕೆ ಕೈ ಮುಗಿದು ಬಿಟ್ಟಿದ್ದಾರೆ. ನಾನು ಬುದ್ಧ ಬಸವೇಶ್ವರ ಅಂಬೇಡ್ಕರ್ ಅವರ ಅನುಯಾಯಿ, ಈ ಆಜ್ಞೆ ಪ್ರಮಾಣನು ಅವೈಜ್ಞಾನಿಕ ವಿಚಾರಗಳಿಗೆ ನಾನು ಮಣೆ ಹಾಕೋದಿಲ್ಲ ಅಂತ ಮಾತನಾಡಿದ್ದಾರೆ ಸಚಿವ ಮಹದೇವಪ್ಪ. ನನಗೆ ಅಂಬೇಡ್ಕರ್ ಬುದ್ಧ ಬಸವ ಗೊತ್ತು, ಅವ್ರ್ಯಾರು ಗೊತ್ತಿಲ್ಲ. ಅದ ನಾವು ಇದು ಮಾಡೇ ಇಲ್ವಲ್ಲ, ನಮ್ಮ ಬುದ್ಧಿ ಬಂತವನಿಂದ ಒಂದಿತ್ರಿ ನಾನು ಇದು ಮಾಡೇ ಇಲ್ವಲ್ಲ, ನಮ್ಮ ಬುದ್ಧಿ ಬಂತವನಿಂದ ನನಗೆ ಅವೆಲ್ಲ ನನಗೆ ಗೊತ್ತಿಲ್ಲ. ಆಣೆ ಪ್ರಮಾಣ, ಶಾಸ್ತ್ರ, ರಾವಕಾಲ, ಗುಳಿಕಾಲ ಇದೊಂದು ಗೊತ್ತಿಲ್ಲ. ನನಗೆ ಒಂದು ಫಾಲೋ ಮಾಡಿದವನು ಅಲ್ಲ ನಾನು. ಹೋಗ್ಬಾರ್ದು ಅಂತೇನಿಲ್ಲ, ಅಭಿವ್ಯಕ್ತಿ ಅಲ್ವಾ ಅದು. ಮತ್ತು ಕಾನ್ಸ್ಟಿಟ್ಯೂಷನ್ನು ಧಾರ್ಮಿಕವಾಗಿ ಸ್ವತಂತ್ರ ಕೊಟ್ಟಿರುವಾಗ ಸೈಂಟಿಫಿಕ್ ಆಗಿ ಮಾಡಿ ಅಂತ ಹೇಳ್ತಾರೆ, ವೈಚಾರಿಕವಾಗಿ ಮಾಡಿ ಅಂತ ಹೇಳ್ತಾರೆ. ನೆನೆಯಷ್ಟೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಅವರನ್ನ ಮಂಜುನಾಥನ ಸನ್ನಿಧಿಗೆ ಬಂದು ಆಣೆ ಮಾಡಲಿಕ್ಕೆ ಆಹ್ವಾನವನ್ನ ನೀಡಿದ್ರು. ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂತಾದ್ರೆ ಮಂಜುನಾಥನ ಸನ್ನಿಧಿಗೆ ಕುಟುಂಬ ಸಮೇತರಾಗಿ ಬನ್ನಿ ಅನ್ನೋ ಸವಾಲ್ ಹಾಕಿದ್ರು. ಇದೀಗ ಅವರದ್ದೇ ಪಕ್ಷದ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಲಿಕ್ಕೆ ಕೈ ಮುಗಿದು ಬಿಟ್ಟಿದ್ದಾರೆ. ನಾನು ಬುದ್ಧ ಬಸವೇಶ್ವರ ಅಂಬೇಡ್ಕರ್ ಅವರ ಅನುಯಾಯಿ, ಈ ಆಜ್ಞೆ ಪ್ರಮಾಣನು ಅವೈಜ್ಞಾನಿಕ ವಿಚಾರಗಳಿಗೆ ನಾನು ಮಣೆ ಹಾಕೋದಿಲ್ಲ ಅಂತ ಮಾತನಾಡಿದ್ದಾರೆ ಸಚಿವ ಮಹದೇವಪ್ಪ. ನನಗೆ ಅಂಬೇಡ್ಕರ್ ಬುದ್ಧ ಬಸವ ಗೊತ್ತು, ಅವ್ರ್ಯಾರು ಗೊತ್ತಿಲ್ಲ. ಅದ ನಾವು ಇದು ಮಾಡೇ ಇಲ್ವಲ್ಲ, ನಮ್ಮ ಬುದ್ಧಿ ಬಂತವನಿಂದ ಒಂದಿತ್ರಿ ನಾನು ಇದು ಮಾಡೇ ಇಲ್ವಲ್ಲ, ನಮ್ಮ ಬುದ್ಧಿ ಬಂತವನಿಂದ ನನಗೆ ಅವೆಲ್ಲ ನನಗೆ ಗೊತ್ತಿಲ್ಲ. ಆಣೆ ಪ್ರಮಾಣ, ಶಾಸ್ತ್ರ, ರಾವಕಾಲ, ಗುಳಿಕಾಲ ಇದೊಂದು ಗೊತ್ತಿಲ್ಲ. ನನಗೆ ಒಂದು ಫಾಲೋ ಮಾಡಿದವನು ಅಲ್ಲ ನಾನು. ಹೋಗ್ಬಾರ್ದು ಅಂತೇನಿಲ್ಲ, ಅಭಿವ್ಯಕ್ತಿ ಅಲ್ವಾ ಅದು. ಮತ್ತು ಕಾನ್ಸ್ಟಿಟ್ಯೂಷನ್ನು ಧಾರ್ಮಿಕವಾಗಿ ಸ್ವತಂತ್ರ ಕೊಟ್ಟಿರುವಾಗ ಸೈಂಟಿಫಿಕ್ ಆಗಿ ಮಾಡಿ ಅಂತ ಹೇಳ್ತಾರೆ, ವೈಚಾರಿಕವಾಗಿ ಮಾಡಿ ಅಂತ ಹೇಳ್ತಾರೆ. ನೆನೆಯಷ್ಟೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಅವರನ್ನ ಮಂಜುನಾಥನ ಸನ್ನಿಧಿಗೆ ಬಂದು ಆಣೆ ಮಾಡಲಿಕ್ಕೆ ಆಹ್ವಾನವನ್ನ ನೀಡಿದ್ರು. ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂತಾದ್ರೆ ಮಂಜುನಾಥನ ಸನ್ನಿಧಿಗೆ ಕುಟುಂಬ ಸಮೇತರಾಗಿ ಬನ್ನಿ ಅನ್ನೋ ಸವಾಲ್ ಹಾಕಿದ್ರು. ಇದೀಗ ಅವರದ್ದೇ ಪಕ್ಷದ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಲಿಕ್ಕೆ ಕೈ ಮುಗಿದು ಬಿಟ್ಟಿದ್ದಾರೆ. ನಾನು ಬುದ್ಧ ಬಸವೇಶ್ವರ ಅಂಬೇಡ್ಕರ್ ಅವರ ಅನುಯಾಯಿ, ಈ ಆಜ್ಞೆ ಪ್ರಮಾಣನು ಅವೈಜ್ಞಾನಿಕ ವಿಚಾರಗಳಿಗೆ ನಾನು ಮಣೆ ಹಾಕೋದಿಲ್ಲ ಅಂತ ಮಾತನಾಡಿದ್ದಾರೆ ಸಚಿವ ಮಹದೇವಪ್ಪ. ನನಗೆ ಅಂಬೇಡ್ಕರ್ ಬುದ್ಧ ಬಸವ ಗೊತ್ತು, ಅವ್ರ್ಯಾರು ಗೊತ್ತಿಲ್ಲ. ಅದ ನಾವು ಇದು ಮಾಡೇ ಇಲ್ವಲ್ಲ, ನಮ್ಮ ಬುದ್ಧಿ ಬಂತವನಿಂದ ಒಂದಿತ್ರಿ ನಾನು ಇದು ಮಾಡೇ ಇಲ್ವಲ್ಲ, ನಮ್ಮ ಬುದ್ಧಿ ಬಂತವನಿಂದ ನನಗೆ ಅವೆಲ್ಲ ನನಗೆ ಗೊತ್ತಿಲ್ಲ. ಆಣೆ ಪ್ರಮಾಣ, ಶಾಸ್ತ್ರ, ರಾವಕಾಲ, ಗುಳಿಕಾಲ ಇದೊಂದು ಗೊತ್ತಿಲ್ಲ. ನನಗೆ ಒಂದು ಫಾಲೋ ಮಾಡಿದವನು ಅಲ್ಲ ನಾನು. ಹೋಗ್ಬಾರ್ದು ಅಂತೇನಿಲ್ಲ, ಅಭಿವ್ಯಕ್ತಿ ಅಲ್ವಾ ಅದು. ಮತ್ತು ಕಾನ್ಸ್ಟಿಟ್ಯೂಷನ್ನು ಧಾರ್ಮಿಕವಾಗಿ ಸ್ವತಂತ್ರ ಕೊಟ್ಟಿರುವಾಗ ಸೈಂಟಿಫಿಕ್ ಆಗಿ ಮಾಡಿ ಅಂತ ಹೇಳ್ತಾರೆ, ವೈಚಾರಿಕವಾಗಿ ಮಾಡಿ ಅಂತ ಹೇಳ್ತಾರೆ. ನಿಷ್ಕಾಳಜಿಯನ್ನ ತೋರಿದ್ದಾರೆ, ಬೇಜವಾಬ್ದಾರಿಯನ್ನ ತೋರಿದ್ದಾರೆ. ಹೀಗಾಗಿ ಅಲ್ಲಿ ಗಲಾಟೆಗಳಾಯ್ತು ಅನ್ನೋ ನಿಟ್ಟಿನಲ್ಲಿ ಸದ್ಯ ಖಾನಾಪುರ ಪೊಲೀಸ್ ಠಾಣೆಯ PSI ಮಂಜುನಾಥ್ ನಾಯಕ್ ಅವ್ರನ್ನ ಅಮಾನತು ಮಾಡಲಾಗಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಏನು ಈ ಎಲ್ಲ ಬೆಳವಣಿಗೆಗಳಾದವು, ಆ ಒಂದು ಎಲ್ಲ ಬೆಳವಣಿಗೆಯ ಸಂದರ್ಭದಲ್ಲೂ ಅಲ್ಲಿರುವಂತ ಅಂದ್ರೆ ಬೆಳಗಾವಿಯ ಕಮಿಷನರ್ ಎಡಾ ಮಾರ್ಟಿನ್ ಅವರಿದ್ರು, ಜೊತೆಗೆ DCP ರೋಹನ್ ಜಗದೀಶ್ ಅವರಿದ್ರು, ಜೊತೆಗೆ ಇಡೀ ರಾತ್ರಿ ಎಲ್ಲ ಸುತ್ತಾಡಿದಂತ ಏನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ SP ಕೂಡ ಅವ್ರನ್ನ ಇಡೀ ರಾತ್ರಿ ಎಲ್ಲ ಏನು ಸುತ್ತಾಡಿಸಲು ಮೇಲುಸ್ತುವಾರಿ ಕೂಡ ಅವರು ಇದ್ರು. ಅವರ ಮಾರ್ಗದರ್ಶನ ಕೂಡ ಏನು ಧಾರವಾಡ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬೆಳಗಾವಿ ಸೇರಿದಂತೆ ಒಟ್ಟು 3-4 ಜಿಲ್ಲೆಗಳಲ್ಲಿ ಅವ್ರನ್ನ ಸುತ್ತಾಡಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಏನು ಕಾಡು ಪ್ರದೇಶ ಇರ್ಬೋದು, ಕಲ್ಲಿನ ಕ್ರಷರ್ ಇರ್ಬೋದು, ಜೊತೆಗೆ ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ ಇದನ್ನೆಲ್ಲ ಅಂದ್ರೆ ತಮ್ಮ ವ್ಯಾಪ್ತಿ ಮೀರಿ ಬೇರೆ ಪೊಲೀಸ್ ಠಾಣೆಗೆ ಹೋದ್ರೂ ಕೂಡ ಇದು ಯಾಕೆ ಕ್ರಮ ಆಗಿಲ್ಲ, ಜೊತೆಗೆ ಏನು ಒಳಗಡೆ ಬಿಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅಲ್ಲಿ ಇರುವಂತಹ CPI
ಸದ್ಯ ಈಗ ಏನು ಅಮಾನತು ಮಾಡಿ ಏನು ಬೆಳಗಾವಿಯ IGP ಅವರು ಏನು ವಿಕಾಸ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಿದೆ ಮತ್ತು ಅಲ್ಲಿರುವಂತ ಅಂದ್ರೆ ಖಾನಾಪುರದಲ್ಲಿ ಇರುವಂತ ಕೆಲವೊಂದಿಷ್ಟು ಸಂಘಟನೆಗಳು ನಾಳೆ ನಾವು ಬಂದಾಗೆ ಕರೆಯನ್ನ ಕೊಡ್ತೇವೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಜೊತೆಗೆ ಬಂದ್ ಮಾಡ್ತೇವೆ ಮತ್ತು ಏನು ಬಂದ್ ಮಾಡೇ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಇದಾದ ನಂತರ ಸ್ವತಃ ವಿಡಿಯೋ ಹೇಳಿಕೆಯನ್ನ ಕೂಡ ಮಂಜುನಾಥ್ ಬಿಡುಗಡೆ ಮಾಡಿದ್ರೆ, ಯಾವುದೇ ಕಾರಣಕ್ಕೂ ಏನು ಬಂದ್ಗೆ ಕರೆ ನೀಡಬೇಡಿ, ನಾನು ಇಲಾಖೆಯಲ್ಲಿ ನ್ಯಾಯ ಪಡೆಯುವ ಕೆಲಸವನ್ನ ಕೂಡ ಮಾಡ್ತೀನಿ. ಆದ್ರೆ ಸದ್ಯ ಇದು ಒಟ್ಟಾರೆಯಾಗಿ ರಾಜಕೀಯವಾಗಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಮತ್ತು ಇದು ರಾಜಕೀಯ ಒಂದು ಕುತಂತ್ರದ ಒಂದು ಭಾಗ ಕೂಡ ಅನ್ಬೋದು. ಸ್ಮಿತಾ, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ನೆನಪಿರ್ಲಿ, ಖಾನಾಪುರದಲ್ಲಿರೋದು ಬಿಜೆಪಿ ಶಾಸಕರು. ಹಿಂದೆ ಅಂಜಲಿ ನಿಂಬಾಳ್ಕರ್ ಅವರು ಪ್ರತಿನಿಧಿಸ್ತಾ ಇದ್ದ ಕ್ಷೇತ್ರ, ಕಳೆದ ಬಾರಿ ಅವರು ಸೋತರು. ಬಿಜೆಪಿ MLA ಅಲ್ಲಿರೋದು. ಅಲ್ಲಿ ಬಿಜೆಪಿಯ ಕೆಲ ನಾಯಕರೆಲ್ಲ CT ರವಿ ಅವರನ್ನ ಅಂದು ರಾತ್ರಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಸ್ಟೇಷನ್ ಒಳಗೆ ಹೋದ್ರು. ಸ್ಟೇಷನ್ ಒಳಗೆ ಹೋಗ್ಲಿಕ್ಕೆ ಸಹಕಾರ ಕೊಟ್ಟರು ಅನ್ನೋ ಕಾರಣಕ್ಕೆ ಈಗ CPI ಅವರನ್ನ ಅಮಾನತು ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಆದರೆ ಈ ಆದೇಶದ ಹಿಂದೆ ಕೂಡ ಅನೇಕ ಅನುಮಾನಗಳು ಕಾಡ್ತಾ ಇದೆ. ಮೊಟ್ಟಮೊದಲನೇದಾಗಿ ಕೇಸ್ ದಾಖಲಾಗಿದ್ದು ಹಿರೇಬಾಗನವಾಡಿ ಠಾಣೆಯಲ್ಲಿ. ಆದರೆ ಖಾನಾಪುರಕ್ಕೆ ಯಾಕೆ CT ರವಿ ಅವರನ್ನ ಶಿಫ್ಟ್ ಮಾಡಿದ್ರು ಅನ್ನೋದು ಮೊದಲ ಅನುಮಾನ. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿಗರು ಎಂಟ್ರಿ ಕೊಡ್ತಾರೆ. ಬಿಜೆಪಿ ನಾಯಕರನ್ನ ಒಳಗೆ ಬಿಟ್ಕೊಂಡಿದ್ದೇ ತಪ್ಪಾಯ್ತಾ? CT ರವಿ ಅವ್ರ ಮೇಲೆ ಹಲ್ಲೆ ಆಯಿತು ಸುವರ್ಣಸೌಧದ ಒಳಗೆ. CT ರವಿ ಅವರನ್ನ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಲಾಯಿತು. ಸುವರ್ಣಸೌಧದ ಗೇಟ್ಗೆ ಒದೆಯಲಾಯಿತು. ಅಲ್ಲೇ ಆಗ್ಲಿಲ್ವಾ ಪೊಲೀಸರ ಕರ್ತವ್ಯ ಲೋಪ? ಅಲ್ಲಾಗ್ಲಿಲ್ವಾ ಕಾನೂನು ಸುವ್ಯವಸ್ಥೆಯ ಲೋಪ? ಇದಕ್ಕೆಲ್ಲ ಶಿಸ್ತಿನ ಕ್ರಮ ಕೈಗೊಂಡಿರೋದು. ಕೇವಲ ಖಾನಾಪುರ ಠಾಣೆಯ ಒಳಗೆ ಬಿಜೆಪಿ ನಾಯಕರನ್ನ ಬಿಟ್ಟರು. ಇದು ನಿರ್ಲಕ್ಷ್ಯ ಅನ್ನೋ ಕಾರಣಕ್ಕೆ CPIಯನ್ನ ಅಮಾನತು ಮಾಡಲಾಗಿದೆ. ಬಿಜೆಪಿ ನಾಯಕರನ್ನ ಠಾಣೆಯ ಒಳಗೆ ಬಿಟ್ಟಿದ್ದೇ ಮಹಾ ಅಪರಾಧನ. CPI ಮೇಲಷ್ಟೇ ಕ್ರಮ ಯಾಕೆ? ಪೊಲೀಸ್ ಕಮಿಷನರ್ ಅವರ ನಡೆ ಬಗ್ಗೆ ಕೂಡ ಆಕ್ಷೇಪಗಳು ಕೇಳೋಕೆ ಸಿಕ್ತು. ಹಾಗೆ ಅಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಬಗ್ಗೆ ಕೂಡ ಆಕ್ಷೇಪಗಳು ಕೇಳೋಕೆ ಸಿಕ್ಕು. ಹಾಗೆ ಆ ದಿನ CT ರವಿ ಅವರನ್ನ ಖಾನಾಪುರ ಠಾಣೆಗೆ ಕರ್ಕೊಂಡು ಬಂದ ದಿನ ಕೂಡ ಪೊಲೀಸ್ ಸ್ಟೇಷನಲ್ಲಿ ಇತರೆ ಸಿಬ್ಬಂದಿಗಳು ಕೂಡ ಇದ್ರು. ಈ ಕಂಪ್ಲೀಟ್ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಮಿಷನರ್ ಅವರು ಪಡೆದುಕೊಳ್ತಾ ಇದ್ರು. ಇಷ್ಟೆಲ್ಲದರ ನಡುವೆ ಕೇವಲ CPI ಮಂಜುನಾಥ್ ಅವರನ್ನ ಮಾತ್ರ ಅಮಾನತುಗೊಳಿಸಿರೋದು, ಬಾಕಿ ಯಾರ ಮೇಲೂ ಕೂಡ ಕ್ರಮ ಇಲ್ಲದೆ ಇರೋದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕೇವಲ ಖಾನಾಪುರ CPI ಮಾತ್ರ ಯಾಕೆ ಟಾರ್ಗೆಟ್? ಇಲ್ಲಿ ಹಿರಿಯ ಅಧಿಕಾರಿಗಳ ಕರ್ತವ್ಯ ಲೋಪ ಆಗಿಲ್ವಾ? ಕಾನೂನು ಪ್ರಕಾರ ನಡ್ಕೊಂಡಿಲ್ಲ ಅನ್ನೋ ಆರೋಪವನ್ನ, ಅಸಮಾಧಾನವನ್ನ ಬಿಜೆಪಿಗರು ಮಾತ್ರವಲ್ಲ, ಇನ್ಫ್ಯಾಕ್ಟ್ ಇಷ್ಟೆಲ್ಲ ರಾದ್ಧಾಂತ ಮಾಡೋ ಅವಶ್ಯಕತೆ ಇರಲಿಲ್ಲ ಅನ್ನೋ ಮಾತನ್ನ ಕಾಂಗ್ರೆಸ್ಸಿನ ಅನೇಕ ಸಚಿವರು ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ಕೇವಲ CPI ಮಂಜುನಾಥ್ ಅವ್ರು ಮಾತ್ರನಾ ಕರ್ತವ್ಯ ಲೋಪ ಮಾಡಿದ್ದು? ಬೇರೆ ಯಾರೂ ಮಾಡಿಲ್ವಾ ಅನ್ನೋ ಪ್ರಶ್ನೆ ಇದೆ. ಶಿಕ್ಷೆಯ ಹೆಸರಲ್ಲಿ